ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಅನಂತಕುಮಾರ್ ಹೆಗಡೆ ಬಿಜೆಪಿ ಟಿಕೆಟ್ ಬಹುತೇಕ ಅವ್ರಿಗೆ ಸಿಗೋದು ಅನುಮಾನ. ಬ್ರೇಕಿಂಗ್ ನ್ಯೂಸ್. ಕುರುಕ್ಷೇತ್ರದ ಮಹಾಸಮರದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು ಅನಂತಕುಮಾರ್ ಹೆಗಡೆ ಅಫ್ಕೋರ್ಸ್ ತುಂಬಾ ವರ್ಷ ಕಾಣಿಸ್ತಿಲ್ಲ, ಹಲವಾರು ಕಾರಣಗಳಿಂದ ಮತ್ತೆ ಈಗ ಕಾಣಿಸಿದ್ರು. ಆದ್ರೆ ಬಿಜೆಪಿಯ ಟಿಕೆಟ್ ಅವ್ರಿಗೆ ಸಿಗೋದ್ ಅನುಮಾನ ಅಂತ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಟಿಕೆಟ್ ಯಾರಿಗೆ? ಉತ್ತರ ಕನ್ನಡ ಹಾಲಿ ಸಂಸದರಿಗೆ ಟಿಕೆಟ್ ಸಿಗೋ ಡೌಟ್. ಹೊಸಬರಿಗೆ ಮಣೆ ಹಾಕೋದಕ್ಕೆ ಕೇಸರಿ ಪಡೆಯಲ್ಲಿ ಹೆಚ್ಚಾಗ್ತಾ ಇದೆ ಚರ್ಚೆ. ಬಿಜೆಪಿಯ ವಕ್ತಾರರು ಹರಿಪ್ರಕಾಶ್ ಕೋಣೆಮನೆಯವರು ಆ ಭಾಗದವರೇ ಆಗಿದ್ದಾರೆ. ಹೈಕಮಾಂಡ್ ಹೊಸಬರಿಗೆ ಮಣೆ ಹಾಕಿದ್ರೆ ಅದು ಬಿಜೆಪಿಯ ವಕ್ತಾರದಂತಹ ಹರಿಪ್ರಕಾಶ್ ಕೋಣೆಮನೆಯವರಿಗೆ ಅಂತ. ಹಿರಿಯ ಪತ್ರಕರ್ತರು ಆಗಿದ್ದಾರೆ, ಪತ್ರಿಕೆಗಳನ್ನ ನ್ಯೂಸ್ ಚಾನೆಲ್ ನಡೆಸಂತ ಅನುಭವ ಇದೆ, ರಾಜಕೀಯವನ್ನ ಬಹಳ ಹತ್ತಿರವಾಗಿ ಬಲ್ಲವರು, ಒಳ ಸುಳಿವುಗಳನ್ನ ಹತ್ತಿರದಿಂದ ನೋಡಿದವರು. ಬಿಜೆಪಿಯ ವಕ್ತಾರರಾಗಿದ್ದಾರೆ ಹರಿಪ್ರಕಾಶ್ ಕೋಣೆಮನೆಯವರು. ಹರಿಪ್ರಕಾಶ್ ಕೋಣೆಮನೆಗೆ ಉತ್ತರ ಕನ್ನಡದ ಲೋಕಸಭಾ ಟಿಕೆಟ್ ಸಿಗುವ ಎಲ್ಲ ಸಾಧ್ಯತೆಯೂ ಇದೆ. ಟಿಕೆಟ್ ನೀಡೋದಕ್ಕೆ ಕಾರ್ಯಕರ್ತರದ್ದು ಕೂಡ ಒತ್ತಡ ಬರ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಅಂಜಲಿ ನಿಂಬಾಳ್ಕರ್, ರವೀಂದ್ರ ನಾಯ್ಕ್ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಮಗದೊಂದು ಕಡೆ ವಿವಾದಗಳಿಂದಲೇ ಹೇಳಿಕೆಗಳು ಕೊಡ್ತಾ ಇದ್ದಾರಲ್ಲ, ಅದರಿಂದಲೇ ಕೂಡ ಸುದ್ದಿ ಆಗ್ತಾ ಇದ್ದಾರೆ ಹಾಲಿ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರು. ಅದು ಅವರಿಗೆ ದೊಡ್ಡ ಮಟ್ಟದಲ್ಲಿ ಮುಳುವಾಗುತ್ತೆ ಅನ್ನೋ ಚರ್ಚೆ ಹೋಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಹಾಲಿ ಸಂಸದರಾದಂತಹ ಅನಂತಕುಮಾರ್ ಹೆಗಡೆ ಅವರು ಹಲವಾರು ಅವರ ಮಾತುಗಳಿಂದ ವಿವಾದ ಮೈಮೇಲೆ ಎಳ್ಕೋತಿದ್ದಾರೆ. ಒಂದಷ್ಟು ಅವರಿಗೆ ನೆಗೆಟಿವ್ ಆಗಿ ಪರಿಗಣಿಸ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರು ಅಭಿವೃದ್ಧಿ ಕಡೆ ಗಮನ ಹರಿಸ್ತಿಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. 4 ವರ್ಷ ಅಜ್ಞಾತವಾಗಿದ್ರು ಅನಂತಕುಮಾರ್ ಹೆಗಡೆ ಅವರು, ಈಗ ಇದ್ದಕ್ಕಿದ್ದಾಗೆ ಕಾಣಿಸ್ಕೊಂಡಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕಾಣಿಸ್ಕೊಳ್ತಿದ್ದಾರೆ ಅನ್ನುವ ಆರೋಪವನ್ನು ಮಾಡ್ತಿದ್ದಾರೆ. ವಿವಾದಗಳಿಂದ ಸುದ್ದಿ ಆಗ್ತಿರುವಂತಹ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರಂತೆ. ಹೀಗಾಗಿ ಹೊಸ ಮುಖ ಬಿಜೆಪಿಯ ವಕ್ತಾರರು ಹರಿಪ್ರಕಾಶ್ ಕೋಣೆಮನೆಯವರಿಗೆ ಈ ಬಾರಿ ಟಿಕೆಟ್ ಸಿಗುವಂತಹ ಸಾಧ್ಯತೆ ಒಂದ್ ಕಡೆ ಹೈಕಮಾಂಡ್ ಗಮನಿಸ್ತಾ ಇದೆ. ಕಾರ್ಯಕರ್ತರು ಒತ್ತಡ ತರ್ತಿದ್ದಾರೆ. ಉತ್ತರ ಕನ್ನಡ ಸಂಭಾವ್ಯ ಅಭ್ಯರ್ಥಿಗಳು ಹರಿಪ್ರಕಾಶ್ ಕೋಣೆಮನೆಯವರ ಹೆಸರು ದೊಡ್ಡ ಮಟ್ಟದಲ್ಲಿ ಓಡಾಡ್ತಾರೆ. ಅಫ್ಕೋರ್ಸ್ ಹಿರಿಯ ಪತ್ರಕರ್ತರು ಆಗಿದ್ದಾರೆ. ಲೆಟ್ಸ್ ಸಿ ಆಗಿದ್ರೆ ಸಿಟ್ಟಿಂಗ್ ಎಂಪಿ ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿಯ ಹಾಲಿ ಸಂಸದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇದೀಗ ಅವರ ಹೆಸರು ಇದೆ. ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿ ಅಭ್ಯರ್ಥಿಗಳ ಪಾಲಿನಲ್ಲಿ ಹರಿಪ್ರಕಾಶ್ ಕೋಣೆಮನೆಯವರ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಅಂಜಲಿ ನಿಂಬಾಳ್ಕರ್ ಕಾಂಗ್ರೆಸ್ನಿಂದ, ರವೀಂದ್ರ ನಾಯ್ಕ್ ಕಾಂಗ್ರೆಸ್ನಿಂದ, ಇಲ್ಲಿಬ್ಬರು ಅಭ್ಯರ್ಥಿಗಳ ಹೆಸರು ಪ್ರಬಲವಾಗಿ ಓಡಾಡ್ತಾ ಇದೆ. ಲೆಟ್ಸ್ ಗೋ. ಇದ್ರ ಬಗ್ಗೆ ಕೇಳೋಣ. ನನ್ನ ಸಹೋದ್ಯೋಗಿ ಮಾರುತಿ ಪಾವಗಡ ಜಾಯಿನ್ ಆಗ್ತಿದ್ದಾರೆ. ಅಫ್ಕೋರ್ಸ್ 4 ವರ್ಷ ಅವ್ರನ್ನ ನಾವು ಯಾರು ನೋಡೇ ಇರಲಿಲ್ಲ, ಹಲವಾರು ಕಾರಣಗಳಿಂದ ಸಡನ್ ಆಗಿ ಎಂಟ್ರಿ ಕೊಟ್ಟರು. ಬಟ್ ಈ ಎಲ್ಲ ದಿನಗಳಲ್ಲಿ ಅವರ ಮಾತಿನಿಂದ ಒಂದಷ್ಟು ಅವರಿಗೆ ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ. ಒಂದಷ್ಟು ಆ ಭಾಗದಲ್ಲಿ ಬೇರೆ ಬೇರೆ ನೆಗೆಟಿವ್ ಮಾತುಗಳು ಕೇಳಿ ಬರ್ತಾ ಇದೆ. ಎನಿ ಚಾನ್ಸ್ ಹೊಸಬರಿಗೆ ಆ ಭಾಗದಲ್ಲಿ ಈ ಬಾರಿ? ಹರೀಶ್ ನಾಗರಾಜ್, ಬುದ್ಧಿವಂತರ ಜಿಲ್ಲೆ ಅಂತಲೇ ನಾವು ಕರೆಯುವಂಥದ್ದು ಇದು. ಮತ್ತು ಉಡುಪಿ ಎರಡೂ ಜಿಲ್ಲೆಗಳನ್ನು ಬುದ್ಧಿವಂತ ಮತದಾರರು ಇರುವಂತಹ ಜಿಲ್ಲೆ ಅನ್ನುವಂಥದ್ದನ್ನು ನಾವು ಕರಿತೀವಿ. ಅದೇ ಇವರು ಎಲ್ಲೋ ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವ್ರಿಗೆ ಒಂದು ರೀತಿಯಲ್ಲಿ ವರದಾನ ಆಯ್ತಾ ಅನ್ನುವಂಥ ಒಂದು ಚರ್ಚೆ ಸಹಜವಾಗಿ ಇದ್ದಿದೆ. ಯಾಕಂತೇಳಿದ್ರೆ ಯಾವುದೇ ಚುನಾವಣೆ ಆಗುವಂತಹ ಸಂದರ್ಭದಲ್ಲಿ ಮಾತ್ರ 6 ತಿಂಗಳು ಆ್ಯಕ್ಟಿವ್, ಇನ್ನು 4 ವರ್ಷಗಳ ಕಾಲ ಅನಂತಕುಮಾರ್ ಹೆಗಡೆ ಅವರು ಕ್ಷೇತ್ರದಲ್ಲೇ ಪತ್ತೆ ಇರೋದಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಆ ಕ್ಷೇತ್ರದ ಮತದಾರರು ಮಾತಾಡ್ತಾರೆ. ಈ ಬಾರಿನೂ ಕೂಡ ಅದೇ ಆಯಿತು. ಹಲವು ಬಾರಿ ಹಿರಿಯ ನಾಯಕರು ಹೋದಾಗ ಕೂಡ ಅಲ್ಲಿ ಅವರು ಸಿಕ್ಕಿರಲಿಲ್ಲ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು
ಅಂಕೋಲೆಗೆ ವಿಧಾನಸಭಾ ಚುನಾವಣೆ ಪ್ರಚಾರಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಸಂಸದರಾಗಿದ್ದುಕೊಂಡು ಒಬ್ಬ ಮಾಜಿ ಕೇಂದ್ರ ಸಚಿವರಾಗಿದ್ದುಕೊಂಡು ಕೂಡ ಅವರು ಅಲ್ಲಿಗೆ ಹೋಗಿರೋದಿಲ್ಲ. ಹೀಗಾಗಿ ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಇರುವಂತಹ ಒಬ್ಬ ಸಂಸದ ನಮಗೆ ಬೇಕಾ ಅನ್ನುವಂಥದ್ದನ್ನ ಸ್ವತಃ ಮತದಾರರೇ ಕೇಳ್ತಾ ಇದ್ದಾರೆ. ಒಂದು ಕಡೆ ಸರ್ವೆ ರಿಪೋರ್ಟ್ಗಳು ಕೂಡ ಹೇಳ್ತಾ ಇದಾವೆ, ಹಾಲಿ ಸಂಸದರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಮತ್ತೊಮ್ಮೆ ಇಲ್ಲಿ ಬಿಜೆಪಿ ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ ಅಂತ. ಆದ್ರೆ ಬಿಜೆಪಿಯ ಭದ್ರಕೋಟೆ ಇದು, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅದೇ ಒಂದು ರೀತಿಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಈ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಆಯ್ತಾ ಅನ್ನುವಂತ ಒಂದು ಚರ್ಚೆನೂ ಕೂಡ ಇದೆ. ಒಬ್ಬ ಸಂಸದ ಸಕ್ರಿಯವಾಗಿರಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. 6 ಬಾರಿ ಗೆದ್ದಿರುವಂತಹ ಸಂಸದ ನಿನ್ನ ಕೊಡುಗೆ ಏನಪ್ಪಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ನನ್ನ ಕೊಡುಗೆ ಭಾಷಣ, ನನ್ನ ಕೊಡುಗೆ 6 ತಿಂಗಳು ಸಕ್ರಿಯವಾಗಿ ಇರುವಂತದ್ದು, 6 ತಿಂಗಳು ಉದ್ರೇಕಕಾರಿಯಾದಂತಹ ಒಂದು ಭಾಷಣ ಮಾಡುವಂತದ್ದ ಅನ್ನುವಂತ ಒಂದು. ಹಾಗಾಗಿ ಈ ಬಾರಿ ಹೊಸಬರಿಗೆ ಮಣೆ ಹಾಕಿದ್ದೆ ಆದರೆ ಆ ಭಾಗದವರೇ ಆಗಿರುವಂತಹ ಹಿರಿಯ ಪತ್ರಕರ್ತರು ಹರಿಪ್ರಕಾಶ್ ಕೋಣೆಮನವರಿಗೆ ಟಿಕೆಟ್ ಸಿಗುವ ಸಾಧ್ಯತೆಗಳು ಎಷ್ಟಿದೆ? ಇಲ್ಲ, ಈ ಕ್ಷೇತ್ರದ ಮೇಲೆ ಬಹಳಷ್ಟು ಜನರ ಕಣ್ಣು ಇದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೂಡ ಮತ್ತೊಮ್ಮೆ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿಯ ವಕ್ತಾರರಾಗಿರುವಂತಹ ಹರಿಪ್ರಕಾಶ್ ಕೋಣೆಮನೆ ಅವರು ಕೂಡ ಬಹಳಷ್ಟು ಪ್ರಬಲ ಆಕಾಂಕ್ಷಿನೂ ಕೂಡ ಆಗಿದ್ದಾರೆ. ಅದೇ ರೀತಿ ಮಾಜಿ ಶಾಸಕಿ ಆಗಿರುವಂತಹ ರೂಪಾಲಿ ನಾಯ್ಕ ಅವರು ಕೂಡ ನನಗೂ ಕೂಡ ಟಿಕೆಟ್ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಸಿಕ್ಕಿರುವಂತಹ 2 ರಿಪೋರ್ಟ್ಗಳ ಪೈಕಿ ಹರಿಪ್ರಕಾಶ್ ಕೋಣೆಮನೆ ಮತ್ತೆ ಅನಂತಕುಮಾರ್ ಹೆಗಡೆ ಅವರ ಹೆಸರು ಜಾಸ್ತಿ ಹೆಚ್ಚು ಮತದಾರರು ಹೇಳಿದ್ದಾರೆ. ಅದರಲ್ಲಿ ಅನಂತಕುಮಾರ್ ಹೆಗಡೆ ಅವರ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇಲ್ಲದೆ ಇರುವಂತದ್ದು, ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡದೇ ಇರುವಂತದ್ದು ಅವ್ರಿಗೆ ನೆಗೆಟಿವ್. ಮತ್ತೊಂದು ಸಂಭಾವಿತ ಜೊತೆಗೆ ಇತ್ತೀಚೆಗೆ ಸಕ್ರಿಯ ಬಿಜೆಪಿಯಲ್ಲಿ ವಕ್ತಾರರಾಗಿ ನೇಮಕ ಆದ ಬಳಿಕ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರುವಂತದ್ದು, ಬಿಜೆಪಿಯ ವಿಚಾರಗಳನ್ನ ಪದೇ ಪದೇ ಹೇಳ್ತಾ ಇರುವಂತದ್ದು, ಸಕ್ರಿಯವಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ನಾನು ಸಕ್ರಿಯವಾಗಿ ನಿಮ್ಮ ಜೊತೆ ಇರ್ತೀನಿ ಅನ್ನುವಂತ ಒಂದು ರೀತಿಯಲ್ಲಿ ಇಡೀ ಕ್ಷೇತ್ರದಂತ ಪ್ರವಾಸ ಮಾಡ್ತಾ ಇರುವಂತಹ ಹರಿಪ್ರಕಾಶ್ ಕೋಣೆಮನೆ ಅವರಿಗೆ ಟಿಕೆಟ್ ಕೊಟ್ರೆ ಒಳಿತು ಅನ್ನುವಂತ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಹೀಗಾಗಿ ಬಹುತೇಕ ಹರಿಪ್ರಕಾಶ್ ಕೋಣೆಮನೆ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದಾವೆ. ಹರೀಶ್ ನಾಗರಾಜ್, ತುಂಬಾ ಚಿಕ್ಕದಾಗಿ ಕೇಳ್ಬಿಡ್ತೀನಿ, ಕಾಂಗ್ರೆಸ್ನವರಿಗೆ ಸಮಾಧಾನಕರ ಬಹುಮಾನನ ಅಥವಾ ಏನಾದರೂ ಸ್ಪರ್ಧೆ ಮಾಡುವ ಹುಮ್ಮಸ್ಸಲ್ಲಿದ್ದಾರಾ? ಇಲ್ಲ, ಈ 6 ಬಾರಿ ಸೋತಿರುವಂತಹ ಕಾಂಗ್ರೆಸ್ ಅವರಿಗೆ ಈ ಬಾರಿ ಈ ಕ್ಷೇತ್ರವನ್ನ ಏನಾದ್ರೂ ಮಾಡಿ ಈ ಕ್ಷೇತ್ರವನ್ನ ಕಾಂಗ್ರೆಸ್ ಬಾವುಟ ಆರಿಸಬೇಕು ಈ ಕ್ಷೇತ್ರದಲ್ಲಿ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಇರುವಂತದ್ದು ನಿಜ. ಆದ್ರೆ ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹೇಳ್ತಿದ್ರು, ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಒಂದು ಕಂಬ ನಿಲ್ಲಿಸ್ ಬಂದ್ರು ಕೂಡ ಆ ಕ್ಷೇತ್ರದಲ್ಲಿ ವೋಟ್ ಹಾಕ್ತಾರೆ ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳೇನಿದ್ವು. ಈ ಉತ್ತರ ಕನ್ನಡವೂ ಕೂಡ ಅಷ್ಟೇ, ಬಿಜೆಪಿಯ ಯಾರೇ ಆದ್ರೂ ಕೂಡ ಅಂದ್ರೆ ಜನಸಂಪರ್ಕದಲ್ಲಿ ಇರುವಂತವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಅಲ್ಲಿ ಗೆದ್ದೇ ಗೆಲ್ತಾರೆ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹೀಗಾಗಿ ಅಲ್ಲಿ ಬಿಜೆಪಿಗೆ ಅಷ್ಟೊಂದು ಸುಲಭ ಅಲ್ಲ, ಬಿಜೆಪಿಗೆ ಸೋಲಿಸುವಂತದ್ದು ಅಷ್ಟೊಂದು ಸುಲಭ ಅಲ್ಲ. ಆದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅಂಜಲಿ ನಿಂಬಾಳ್ಕರ್ ಇಲ್ಲವೇ ಅಲ್ಲಿ ಈಡಿಗ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಈ ಬಾರಿ ರವೀಂದ್ರ ನಾಯಕ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಈ ಬಾರಿ ಗೆಲ್ಲಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಸಹಜವಾಗಿ ಅಂಜಲಿ ನಿಂಬಾಳ್ಕರ್ ಅವರು ಈಗಾಗಲೇ ಟಿಕೆಟ್ ಬೇಡ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ರವೀಂದ್ರ ನಾಯಕ್ ಅವರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತ ಒಂದು ಲೆಕ್ಕಾಚಾರಗಳು ಕೂಡ ಆಗ್ತಾ ಇದಾವೆ. ಹರಿಪ್ರಕಾಶ್ ಕೋಣೆಮನೆ ಅವರ ಹೆಸರು ಬಿಜೆಪಿಯಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ರವೀಂದ್ರ ನಾಯಕ್ ಅವರ ಹೆಸರು ಹೆಚ್ಚು ಚರ್ಚೆ ಆಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳು ಏನೆಲ್ಲ ಆಗ್ತವೆ, ಯಾರು ಕಣದಲ್ಲಿ ಉಳಿತಾರೆ, ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಭದ್ರಕೋಟೆ ಎಲೆಕ್ಷನ್ ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಗೆಲುವು ನಿಶ್ಚಿತ ಅಂತ ಅನಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.